ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಹರಿಭಕ್ತಿ ಸಾರದಲ್ಲಿ 28ನೇ ಪದ್ಯ. ಹಗೆಯರಿಗೆ ವರವೀವರಿಬ್ಬರು ತೆಗೆಯಲರಿಯರು ಕೊಟ್ಟ ವರಗಳ ತೆಗೆದುಕೊಡುವ ಸಮರ್ಥರಾರಿ ಜಗಕ್ಕೆ ನಿನ್ನಂತೆ. ಸುಗುಣರಿನ್ನಾರುಂಟು ಕದನವ ಬಗೆದು ನಿನ್ನೊಳು ಜಯಿಸುವರಿ ಜಗದೊಳುಂಟೆ ದೇವರಕ್ಷಿಸು ನಮ್ಮ ನನವರತ. ದೇವತೆಗಳ ವೈರಿಗಳಾದ ಅಸುರರಿಗೆ ವರಗಳನ್ನು ನೀಡುವರೆಂದು ಹೆಸರಾದ ಇಬ್ಬರು ದೇವತೆಗಳು ಯಾರು ಅಂದರೆ ಬ್ರಹ್ಮ ಮತ್ತು ಶಿವ. ಆದರೆ ಅವರಿಗೆ ತಾವು ನೀಡುವ ವರಗಳನ್ನು ಹಿಂತೆಗೆದುಕೊಳ್ಳುವ ಸಾಮರ್ಥ್ಯ ಇಲ್ಲ. ಆದರೆ ವರ ನೀಡುವಂತೆ ನೀಡಿದ ವರವನ್ನು ಹಿಂತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದಿರುವ ಶ್ರೇಷ್ಠ ದೇವತೆ ಪರದೇವತೆ ಅಂದರೆ ನೀನೊಬ್ಬನೇಪ. ನಿನ್ನಂತೆ ಕಲ್ಯಾಣ ಗುಣಪೂರ್ಣರಾದವರು ಬೇರೆ ಯಾರು ತಾನೇ ಇದ್ದಾರೆ? ನಿನ್ನೊಂದಿಗೆ ಯುದ್ಧಕ್ಕೆ ತೊಡಗಿ ಜಯಿಸುವರು ಈ ಜಗತ್ತಿನಲ್ಲಿ ಯಾರಾದರೂ ಇದ್ದಾರೇನೋ? ಇಲ್ಲ. ಅಂತಹ ದೇವದೇವನಾಗಿರುವಂತಹ ಪರಮಾತ್ಮನೇ ಶ್ರೀಹರಿಯೇ, ನೀನು ನಮ್ಮನ್ನು ಸದಾ ರಕ್ಷಿಸು ಅಂತೇಳಿ ಹೇಳ್ತಾ ಇದ್ದಾರೆ. ಈ ಪದ್ಯದಲ್ಲಿ ಪರಮಾತ್ಮ ಸರ್ವೋತ್ತಮ ಅಂತನ್ನುವ ಮತ್ತೊಂದು ಬಗೆಯಲ್ಲಿ ಹೇಳ್ತಾ ಇದ್ದಾರೆ. ದೈತ್ಯರು ವಿಶೇಷವಾಗಿ ಬ್ರಹ್ಮ ಹಾಗೂ ಶಿವರನ್ನು ಆರಾಧಿಸಿ ಅಜೇಯತ್ವ ಅವ್ಯದ್ಧತ್ವ ಮೊದಲಾದ ವರಗಳನ್ನು ಪಡೆದಿರುವ ಪ್ರಸಂಗಗಳು ಪುರಾಣಗಳೇ ಬಂದಿದೆ. ಆದರೆ ಮುಂದೆ ಅದೇ ದೈತ್ಯರಿಂದ ಅಗಾಧ ಪ್ರಮಾಣದ ಲೋಕನಾಶ ನಡೆದಾಗ ವರ ನೀಡಿದ ಬ್ರಹ್ಮ ಹಾಗೂ ಶಿವರು ಅದರ ಪರಿಹಾರಕ್ಕಾಗಿ ಪರಮಾತ್ಮನ ಹತ್ರ ಬರ್ತಾರೆ. ಅದರಂತೆ ವಿಷ್ಣು ಅವತರಿಸಿ ಅಂತಹ ಅಸುರರನ್ನು ಸದೆಬಡಿದಿರುವುದು ಪ್ರಸಿದ್ಧವಾಗಿದೆ. ಆದ್ದರಿಂದ ವರ ನೀಡುವ ಅವರಿಬ್ಬರು ತಮ್ಮ ವರವನ್ನು ಹಿಂತೆಗೆದುಕೊಳ್ಳುವ ಸಾಮರ್ಥ್ಯ ಇಲ್ಲ ಅಂತ ಗೊತ್ತಾಗತ್ತೆ. ಈ ರೀತಿಯಾಗಿ ಪರಮಾತ್ಮ ಇತರರು ನೀಡುವ ವರಗಳನ್ನು ಸಹ ತಾನು ಪರಿಹರಿಸಬಲ್ಲ ಎಂಬ ವಿಶೇಷ ಅಂಶವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ವರ ನೀಡುವಂತೆ ವರವನ್ನು ಹಿಂತೆಗೆದುಕೊಳ್ಳಲು ಸಹ ಪರಿಪೂರ್ಣ ಸಮರ್ಥ ಪರಮಾತ್ಮ ಅನ್ನುವ ಅವನ ವಿಶಿಷ್ಟ ಹಿರಿಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಶ್ರೀಹರಿಯೇ ಪರದೇವತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ ವರ ನೀಡಲು ಹಾಗೂ ಹಿಂತೆಗೆದುಕೊಳ್ಳಲು ಸಹ ಸಮರ್ಥ ಎಂಬ ಇಲ್ಲಿಯ ನಿರೂಪಣೆ ಶ್ರೀ ಮಧ್ವಾಚಾರ್ಯರ ದ್ವಾದಶ ಸ್ತೋತ್ರದ ವರದೇಶ ವರಪ್ರದಂ ಎಂಬ ಮಾತಿನಲ್ಲಿದೆ. ವರದಾನಾಂ ಈಶಾಃ ವರದೇಶಾಃ ತೇಷಾಮಪಿ ವರಪ್ರದಃ ತಂ ಒಂದು ಅರ್ಥ. ಆದರೆ ಇನ್ನೊಂದರಲ್ಲಿ ವರಾನ್ ದದ್ಯತಿ ಇತಿ ವರದಾಃ ತೇಷಾಂ ಈಶಾಃ ವರದೇಶಾಃ ತೇಷಾಮಪಿ ವರಾನ್ ಪ್ರಕರ್ಷೇಣ ದತಿ ಇತಿ ವರದೇಶ ವರಪ್ರದಃ ಅಂತ ಇನ್ನೊಂದು ಅರ್ಥವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸುಮನಸರ ವೈರದಲ್ಲಿ ಕೆಲವರು ಕುಮತಿಗಳು ತಪದಿಂದ ಭರ್ಗನ ಕಮಲ ಜನಪದ ಯುಗವ ಮೆಚ್ಚಿಸಿ ವರವ ಪಡೆದಿಹರು. ಸಮರ ಮುಖದೊಳಗುಪಮೇಯಲಿ ವಿಕ್ರಮದಿ ಭೈರವ ಮಾಡಿದವರಿಗೆ ಅಮರ ಪದವಿಯ ನಿತ್ಯ ರಕ್ಷಿಸು ನಮ್ಮ ನನವರತ. ದೇವತೆಗಳ ಮೇಲೆ ವೈರಭಾವವನ್ನು ಹೊಂದಿದ ಕೆಲವರು ದುರ್ಬುದ್ಧಿಯವರು ತಪಸ್ಸು ಮಾಡಿ ಶಿವನ ಬ್ರಹ್ಮನ ಪದಯುಗವನ್ನು ಆರಾಧಿಸಿ ಮೆಚ್ಚಿಸಿ ವರವನ್ನು ಪಡೆದಿರ್ತಾರೆ. ಯುದ್ಧರಂಗದಲ್ಲಿ ಒಳ್ಳೆಯ ರೀತಿಯ ಪರಾಕ್ರಮವನ್ನು ತೋರಿಸಿ ವೈರವನ್ನು ಮಾಡಿದವರಿಗೆ ಅಮರ ಪದವಿಯನ್ನು ನೀಡಿದೆ ಶ್ರೀಹರಿಯೇ, ಇಂತಹ ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ. ಹಿಂದಿನ ಪದ್ಯದ ನಿರೂಪಣೆಯನ್ನೇ ಇಲ್ಲಿ ಮುಂದುವರಿಸ್ತಾ ಇದ್ದಾರೆ. ದೇವತೆಗಳ ಮೇಲೆ ವೈರವನ್ನು ಸಾಧಿಸಲೆಂದು ದುರ್ಬುದ್ಧಿಯ ಕೆಲವು ಜನರು ಶಿವ ಮತ್ತು ಬ್ರಹ್ಮನನ್ನು ಆರಾಧಿಸಿ ವರವನ್ನು ಪಡೆದುಕೊಂಡಿರ್ತಾರೆ. ಇದು ಹಿಂದಿನ ಪದ್ಯದಲ್ಲಿ ಹಗೆಯರಿಗೆ ವರವೀವರಿಬ್ಬರು ಅಂತ ಬಂದಿದೆ. ಭರ್ಗ ಅಂದರೆ ಶಿವ, ಕಮಲಜ ಅಂದರೆ ಬ್ರಹ್ಮದೇವರು, ಸುಮನಸರು ಅಂದರೆ ದೇವತೆಗಳು. ಹಾಗೆ ವರ ಪಡೆದವರಲ್ಲೂ ಸಹ ಯುದ್ಧರಂಗದಲ್ಲಿ ಉತ್ತಮ ಹೋರಾಟವನ್ನು ಮಾಡಿ ವೈರವನ್ನು ಸಾಧಿಸಿ ಹೊರಟವರು. ಅಂತಹ ಉತ್ತಮ ಚೇತನರಿಗೆ ಅಮರ ಪದವಿಯನ್ನು ನೀಡಿ ಅನುಗ್ರಹಿಸುವನು ಪರಮಾತ್ಮ. ಬ್ರಹ್ಮ ಹಾಗೂ ಶಿವನಿಂದ ಅವಧ್ಯತ್ವ ಹಾಗೂ ಅಜೇಯತ್ವ ವರ ಪಡೆದ ಅಸುರರು ಸಾಮಾನ್ಯವಾಗಿ ವಿನಾಶವನ್ನು ಹೊಂದಿದವರು. ಆದರೆ ಅಂತಹವರಲ್ಲಿ ಕೆಲವರು ಮಾತ್ರ ನ್ಯಾಯಬದ್ಧ ರೀತಿಯಲ್ಲಿ ಯುದ್ಧಕ್ಕೆ ತೊಡಗಿದ ಹಿರಿಮೆಯಿಂದ ಮೆರೆದವರು.
ಅಂತಹವರು ವಿನಾಶವನ್ನು ಕಾಣದೆ ದೇವತೆಗಳಲ್ಲಿ ಪರಿಗಣಿತರಾಗ್ತಾರೆ ಅಂತ ಅರ್ಥ ಹೇಳ್ತಾರೆ. ಇದಕ್ಕೆ ನಿದರ್ಶನವಾಗಿ ಬಲಿಚಕ್ರವರ್ತಿಯನ್ನು ಭಾವಿಸಬಹುದು ಅಂತ ಹೇಳ್ತಾರೆ. ಅವನು ಮೇಲ್ನೋಟಕ್ಕೆ ದೇವತೆಗಳ ಪ್ರಬಲ ವೈರಿ ಎಂದು ಕಂಡರೂ ಮೂಲತಃ ಸಾತ್ವಿಕನಾದ್ದರಿಂದ ಅವನ ಸಾಧನೆಗೆ ಫಲಶ್ರುತಿಯಾಗಿ ಇಂದ್ರ ಪದವಿ ಲಭಿಸುತ್ತೆ. ಒಬ್ಬ ದೇವದ್ವೇಷಿ ದೇವರಾಜನಾದ ಕಥೆ ಇದಾಗಿದೆ. ಇದು ಅವನು ಮೂಲತಃ ಸಾತ್ವಿಕ ಚೇತನ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಬಾಣಾಸುರ ಇದಕ್ಕೆ ಇನ್ನೊಂದು ನಿದರ್ಶನ. ಕಾರ್ತಿವೀರ್ಯಾನಂತೆ 1000 ತೋಳಿನವನಾಗಿದ್ದ ಅವನು ಶ್ರೀಕೃಷ್ಣ ಮೇಲೆ ಯುದ್ಧಕ್ಕೆ ಬರ್ತಾನೆ. ಶ್ರೀಕೃಷ್ಣ ಅವನು 998 ತೋಳುಗಳನ್ನು ಕತ್ತರಿಸಿ 2 ಮಾತ್ರ ಉಳಿಸಿ ಉದ್ಧಾರ ಮಾಡ್ತಾನೆ. ಅವನೊಳಗಿದ್ದ ಬಾಣ ಎಂಬ ಅಸುರನ ಆವೇಶವನ್ನು ನಾಶ ಮಾಡಿ ಅವನನ್ನು ಅಮರನಾಗಿ ಮಾಡ್ತಾನೆ. ಇದು ಭಾಗವತದಲ್ಲಿ ಹಾಗೂ ಹರಿವಂಶ ಮೊದಲಾದ ಗ್ರಂಥಗಳು ಬಂದಿದೆ. ಪ್ರಹ್ಲಾದನ ಕಥೆ ವಿಲಕ್ಷಣವಾಗಿದೆ. ಹುಟ್ಟಿದ್ದು ದೈತ್ಯ ಕುಲದಲ್ಲಾದರೂ ಭಾಗವತ ಶಿರೋಮಣಿ ಅವನು. ಅಂತಹ ಖ್ಯಾತಿಯನ್ನು ಪಡೆದ ವಿಶೇಷ ಹಿರಿಮೆ ಪ್ರಹ್ಲಾದನದು. ಅವನು ದೈತ್ಯ ಕುಲದವನು ಎಂದು ಗಮನಿಸದೆ ಭಕ್ತನೆಂಬ ಕಾರಣದಿಂದ ಪರಿಪೂರ್ಣ ರಕ್ಷಣೆಯನ್ನು ಒದಗಿಸಿ ಸಕಲ ಸೌಭಾಗ್ಯವನ್ನು ನೀಡಿದ್ದಾನೆ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ. ಬಲಿಯ ಬಂಧಿಸಿ ಮೊರೆ ಇಡುವ ಸತಿಗೊಲಿದು ಅಕ್ಷಯವೆತ್ತು ಕರುಣದಿ ಮೊಲೆಯ ನುಣಿಸಿದ ಬಾಲಿಕೆಯ ಪಿಡಿದ ಸುವನಪಹರಿಸೇ ಶಿಲೆಯ ಸತಿಯಳ ಮಾಡಿ ತ್ರಿಪುರರ ಲಲನೆಯರ ವ್ರತ ಕೆಡಿಸಿ ಕೂಡಿದ ಕೆಲಸ ಉತ್ತಮವಾಯ್ತು ರಕ್ಷಿಸು ನಮ್ಮ ನನವರತ. ಬಲಿಯನ್ನು ಬಂಧಿಸಿ ಮೊರೆ ಇಟ್ಟಂತಹ ದ್ರೌಪದಿಗೆ ಬರೆದು ಕರುಣೆಯಿಂದ ಅಕ್ಷಯ ವಸ್ತ್ರವನ್ನು ಕೊಟ್ಟು ಸ್ತನ್ಯಪ್ರಾಶನ ಮಾಡಿಸಿದ ಪೂತನಿಯನ್ನು ಹಿಡಿದು ಅವಳ ಪ್ರಾಣವನ್ನು ಕಳೆದು ಶಿಲೆಯಾಗಿದ್ದ ಅಹಲ್ಯೆಯನ್ನು ಪುನಃ ಸತಿಯಳನ್ನಾಗಿ ಮಾಡಿ ತ್ರಿಪುರಾಸುರರ ಪತ್ನಿಯರ ವ್ರತವನ್ನು ಕೆಡಿಸಿ ಕೂಡಿದ ನಿನ್ನ ಅತ್ಯಂತ ಉತ್ತಮವೇ ಆಯಿತಪ್ಪ. ಅಂತಹ ಶ್ರೀಹರಿಯೇ ನೀನು ನಮ್ಮನ್ನು ಯಾವಾಗಲೂ ರಕ್ಷಿಸು ಅಂತ ಪ್ರಾರ್ಥನೆ ಮಾಡ್ತಾರೆ. ಬಗೆ ಬಗೆಯ ಭಕ್ತರಿಗೆ ಅನುಗ್ರಹಿಸಿದ ಪರಮಾತ್ಮನ ಕಾರುಣ್ಯವನ್ನು ಪ್ರಸ್ತಾಪನೆ ಮಾಡುತ್ತಾ ಇಲ್ಲಿ ಅಂತಹ ಪರಮಾತ್ಮ ನಮ್ಮನ್ನು ಸದಾ ರಕ್ಷಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬಲಿಯನ್ನು ಬಂಧಿಸಿದ ಪ್ರಸಂಗ ವಾಮನಾವತಾರದಿಂದ ಅಂತ ಭಾಗವತದಿಂದ ಗೊತ್ತಾಗುತ್ತೆ. ಭಾಗವತ ಅಷ್ಟಮ ಸ್ಕಂದದಲ್ಲಿ ಬಂದು ಇತರ ಅನೇಕ ಪುರಾಣಗಳಲ್ಲೂ ರಾಮಾಯಣ ಮಹಾಭಾರತಗಳಲ್ಲೂ ಈ ನಿರೂಪಣೆ ಬಂದಿದೆ. ಬಲಿಚಕ್ರವರ್ತಿಯು ಮಹಾಭಾಗವತ ಶಿರೋಮಣಿ ಅಂತ ಪ್ರಖ್ಯಾತನಾದ ಪ್ರಹ್ಲಾದನ ಮೊಮ್ಮಗ ಅವನು. ಇವನ ತಂದೆ ವಿರೋಚನ ಹಿರಣ್ಯಕಶಿಪುವಿನಂತೆ ಭಗವದ್ ವಿರೋಧಿಯಾಗಿದ್ದ. ಇವನು ಮಾತ್ರ ತಂದೆ ವಿರೋಚನಂತಾಗದೆ ತಾತನಾದ ಪ್ರಹ್ಲಾದನಂತೆ ಭಗವದ್ಭಕ್ತನೇ ಆಗಿ ಉದ್ಧಾರ ಕಂಡವನು. 3 ಹೆಜ್ಜೆಯ ಭೂಮಿಯ ದಾನದ ನೆಪದಿಂದ 3 ಲೋಕಗಳನ್ನೇ ಪಡೆದ ವಾಮನ ರೂಪದ ಶ್ರೀಹರಿಯ ತ್ರಿವಿಕ್ರಮ ವೈಭವವನ್ನು ಕಂಡ ಪುಣ್ಯಶಾಲಿಯವನು. ಪರಮಾತ್ಮನ ಅನುಗ್ರಹದ ಫಲವಾಗಿ ಭಾವಿಯಿಂದ ಅನ್ನಿಸಿರುವಂತಹ ಇವನು ಈಗಲೂ ಸುತಳ ಲೋಕದಲ್ಲಿ ಪರಮಾತ್ಮನ ಮಾಬನ ರೂಪದಿಂದ ರಕ್ಷಿತನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ವರ್ಷದ ಶ್ರೇಷ್ಠ ಹಬ್ಬಗಳಲ್ಲಿ ಒಂದು ಬಲಿಪಾಡ್ಯ. ಇದರಿಂದ ಅವನ ಹಿರಿಮೆ ನಮಗೆ ಗೊತ್ತಾಗುತ್ತೆ. ಮೊರೆ ಇಟ್ಟ ಸತಿ ಅಂದರೆ ದ್ರೌಪದಿ. ದುರ್ಯೋಧನ ಶಕುನಿಯರ ನಡೆದ ದ್ಯೂತ ಪ್ರಸಂಗದಲ್ಲಿ ತನ್ನ ಸರ್ವಸ್ವದೊಂದಿಗೆ ತನ್ನನ್ನು ತನ್ನ ತಮ್ಮಂದಿರನ್ನು ಹಾಗೂ ದ್ರೌಪದಿಯನ್ನು ಯುಧಿಷ್ಠಿರ ಸೋತಾಗ ತುಂಬಿದ ಸಭೆಗೆ ಕರೆದು ತಂದಂತಹ ದ್ರೌಪದಿಯ ಬಗ್ಗೆ ಅತ್ಯಂತ ಕೆಟ್ಟ ರೀತಿಯಲ್ಲಿ ದುರ್ಯೋಧನ ವರ್ತಿಸಿ ಕೊನೆಗೆ ದ್ರೌಪದಿಯ ವಸ್ತ್ರಾಪಹರಣಕ್ಕೂ ಪ್ರಯತ್ನಿಸಿದಂತಹ ಮಹಾಪಾತಕಿ ಅವನು. ಆ ಸಮಯದಲ್ಲಿ ದ್ರೌಪದಿಯು ಪರಿಪರಿಯಿಂದ ಪರಮಾತ್ಮನನ್ನು ಶರಣು ಹೊಂತಾಳೆ. ಆಗ ಕರುಣೆಯಿಂದ ಅವಳಿಗೆ ಪರಮಾತ್ಮ ಅಕ್ಷಯಾಂಬರವನ್ನು ನೀಡಿ ಸಲುಹಿದ್ದು ಮಹಾಭಾರತದಲ್ಲಿ ಪ್ರಸಿದ್ಧವಾಗಿರುವಂತಹ ವಿಷಯವಾಗಿದೆ. ಇಲ್ಲಿ ಸ್ತನ್ಯಪ್ರಾಶನ ಮಾಡಿಸಿದ ಬಾಲಿಕೆ ಎಂದರೆ ಪೂತನಿ ಅಂತ ಅರ್ಥ. ಬಾಲಕೃಷ್ಣನ ಸಂಹಾರಕ್ಕೆಂದು ಕಂಸನಿಂದ ಕಳಿಸಲ್ಪಟ್ಟ ಪೂತನಿಯು ತನ್ನ ವಿಷಪೂರಿತವಾದ ಸ್ತನ್ಯವನ್ನು ನೀಡಿ ಕೃಷ್ಣನನ್ನು ಸಂಹರಿಸಲು ಪ್ರಯತ್ನಿಸಿದ ಘೋರ ಪಾತಕಿ ಅವಳು. ಸ್ವತಃ ಪರಮಾತ್ಮನಾದ ಶ್ರೀಕೃಷ್ಣ ಅವಳನ್ನು ಸಂಹರಿಸಿ ಲೋಕ ಕಲ್ಯಾಣವನ್ನು ಮಾಡಿದ್ದಾನೆ. ಅವಳು ಹಿಂದಿನ ಜನ್ಮದಲ್ಲಿ ತಾಟಕಿ ಎಂಬ ರಾಕ್ಷಸಿಯಾಗಿದ್ದು
ಶ್ರೀರಾಮನಿಂದ ಹತಳಾಗಿದ್ದ ವಿಷಯ ರಾಮಾಯಣದಲ್ಲಿ ಬಂದಿದೆ. ಇಲ್ಲಿ ಪೂತನಿಯಾಗಿ ಹುಟ್ಟಿದಾಗ ಅವಳಲ್ಲಿ ಶ್ರೇಷ್ಠ ಅಪ್ಸರಿಯಾದ ಊರ್ವಶಿಯ ಆವೇಶವೂ ಇತ್ತು ಅಂತ ಹೇಳ್ತಾರೆ. ಶ್ರೀಕೃಷ್ಣ ಊರ್ವಶಿಗೆ ಸದ್ಗತಿ ನೀಡಿ ಪೂತನಿಯನ್ನು ಅಧೋಗತಿ ಕಳಿಸಿದ ಎಂಬ ನಿರ್ಣಯ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದೆ. ವಾದಿರಾಜ ಸ್ವಾಮಿಗಳು ರುಕ್ಮಿಣೀಶ ವಿಜಯದಲ್ಲೂ ಹೇಳಿದ್ದಾರೆ. ಶಿಲೆಯಾಗಿದ್ದ ಭಕ್ತಳು ಅಂದರೆ ಅಹಲ್ಯೆ. ಗೌತಮರ ಪತ್ನಿಯಾಗಿದ್ದಂಥ ಅಹಲ್ಯೆಯನ್ನು ಗೌತಮರ ಅಧಿಕ ಪುಣ್ಯದ ನಾಶಕ್ಕಾಗಿ ಇಂದ್ರದೇವರು ಗೌತಮ ವೇಷದಲ್ಲಿಯೇ ಬಲಾತ್ಕಾರದ ರಮಣ ಮಾಡಿದಾಗ ಅವರು ಶಪಿಸಿ ಅದೃಶ್ಯಳಾಗಿ ಶಿಲೆಯಂತೆ ನಿಶ್ಚಲಾಗಿ ನೆಲೆಸುವ ಪರಿಸ್ಥಿತಿ ಅವಳದಾಗಿತ್ತು. ಶ್ರೀರಾಮನ ದರ್ಶನ ಭಾಗ್ಯದಿಂದ ಪುನಃ ಅಹಲ್ಯೆ ತನ್ನ ನಿಜರೂಪವನ್ನು ಪಡೆದು ಗೌತಮರೊಂದಿಗೆ ಜೊತೆಗೂಡಿದಳು. ಶ್ರೀರಾಮ ರೂಪದ ಪರಮಾತ್ಮನ ಅನುಗ್ರಹದ ಫಲ ಈ ಅಹಲ್ಯೋದ್ಧಾರ. ಇನ್ನು ಹೆಚ್ಚಿನ ವಿವರಣವನ್ನು ಮಹಾಭಾರತ ತಾತ್ಪರ್ಯದಲ್ಲಿ ನೋಡಬಹುದು ಅಂತ ಹೇಳ್ತಾರೆ. ತ್ರಿಪುರಾಸುರರು ಎಂಬುವರು ಚಿನ್ನ, ಬೆಳ್ಳಿ ಹಾಗೂ ಉಕ್ಕಿನ 3 ಪಟ್ಟಣವನ್ನು ಮಾಡಿಕೊಂಡು ಶಿವನ ವರದಿಂದಾಗಿ ಅವಧ್ಯರೆನಿಸಿದ ಅಸುರರು ಅವರು. ಶಿವನ ವರದೊಂದಿಗೆ ಅವರ ಪತ್ನಿಯರ ಪಾತಿವ್ರತ್ಯವು ಅವರಿಗೆ ರಕ್ಷಾ ಕವಚದಂತಿತ್ತಂತೆ. ಅವರ ಪಾತಿವ್ರತ್ಯವನ್ನು ಕೆಡಿಸಿ ತ್ರಿಪುರಾಸುರರ ಸಂಹಾರಕ್ಕೆ ರುದ್ರದೇವರಿಗೆ ಅವಕಾಶ ನೀಡಲೆಂದು ಪರಮಾತ್ಮ ಬುದ್ಧ ರೂಪದಿಂದ ಆವಿರ್ಭವಿಸ್ತಾನೆ. ಅವರ ಪಾತಿವ್ರತ್ಯವನ್ನು ಅಳಿಸಿ ಹಾಕಿದ. ಅದರ ಫಲವಾಗಿ ತ್ರಿಪುರಾಸುರರು ಶಿವನಿಂದ ಹತರಾದರು. ಶಿವನು ತ್ರಿಪುರಾರಿ ಎಂಬ ಹಿರಿಮೆಯನ್ನು ಹೊಂದಿದನು ಅಂತ ಹೊಂದಿದ್ರು. ಇಲ್ಲಿ ಬಲ್ಲಿ ಚಕ್ರವರ್ತಿಯ ಉದ್ಧಾರ, ಒಬ್ಬ ಪುರುಷನ ಉದ್ಧಾರ ಸಂಗತಿಯಾದರೆ ದ್ರೌಪದಿಯ ಅಹಲ್ಯರ ಪ್ರಸಂಗಗಳು ಸ್ತ್ರೀಯರ ಉದ್ಧಾರದ ಪ್ರಸಂಗವಾಗಿದೆ. ತ್ರಿಪುರಾಸುರರ ಸಂಹಾರದ ಕಥೆ ಲೋಕ ಕಲ್ಯಾಣದ ಕಾರಣದ ಪ್ರಸಂಗವಾಗಿದೆ. ಇವೆಲ್ಲ ವಿಶೇಷತೆಯನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಕರುಣದಿ ಎಂಬ ಮಾತನ್ನು ಬಲಿಚಕ್ರವರ್ತಿ ದ್ರೌಪದಿ ಹಾಗೂ ಅಹಲ್ಯರ ಪ್ರಸಂಗಗಳಿಗೆ ಅನ್ವಯಿಸಿಕೊಳ್ಬೇಕು ಅಂತ ಹೇಳ್ತಾರೆ. ಪೂತನಿಯ ಪ್ರಸಂಗದಲ್ಲಿ ಊರ್ವಶಿಗೆ ಮಾತ್ರ ಅನ್ವಯಿಸುವ ಪದವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕರಿಯ ಕಾಯ್ದ ಜಲದಿಮ ಕರಿಯ ತರಿದು ಹಿರಣ್ಯಕನನ್ನು ಸೇಳ್ದ ತರಳನು ತಲೆಗಾಯ್ದು ಶಕಟಾಸುರನ ಹತ ಮಾಡಿ ದುರುಳ ಕಂಸನ ಕೊಂದು ಮಗಧನ ಮುರಿದು ವತ್ಸನ ಹಮ್ಮಳಿಸಿ ಹರಣವನ್ನು ಹಿಂಗಿಸಿದೆ ರಕ್ಷಿಸು ನಮ್ಮ ನನವರತ. ಗಜೇಂದ್ರನನ್ನು ಕಾಯ್ದು ಸರೋವರದಲ್ಲಿ ಅವನನ್ನು ಹಿಡಿದಿದ್ದ ಮೊಸಳೆಯನ್ನು ಸಂಹರಿಸಿದ. ಹಿರಣ್ಯಕಶ್ಯಪನ್ನು ಸೀಳಿ ಹಾಕಿ ಬಾಲಕ ಪ್ರಹ್ಲಾದನನ್ನು ಸಂರಕ್ಷಿಸಿದ. ಶಕಟಾಸುರನನ್ನು ಸಂಹರಿಸಿದ. ದುಷ್ಟನಾದ ಜರಾಸಂಧನನ್ನು ಕೊಂದು ಅವನ ಸೊಕ್ಕನ್ನು ಮುರಿದ. ವತ್ಸಾಸುರನ ಅಹಂಕಾರವನ್ನು ಅಡಗಿಸಿದ. ಧೇನುಕಾಸುರನನ್ನು ಸಂಹರಿಸಿದ. ಶ್ರೀಹರಿಯೇ, ನೀನು ನಮ್ಮನ್ನು ಸದಾ ರಕ್ಷಿಸಪ್ಪ, ಪಾಲಿಸಪ್ಪ ಅಂತ ಬೇಡ್ಕೊತಾ ಇದ್ದಾರೆ. ಅನೇಕ ಬಗೆಯ ಭಕ್ತರನ್ನು ಪರಮಾತ್ಮ ರಕ್ಷಿಸಿದ ವಿವರ ಈ ಪದ್ಯದಲ್ಲಿ ಮುಂದುವರಿತಾ ಇದೆ. ಕರಿಯ ಸಂಹರಿಸಿದ ಪ್ರಸಂಗ ಅಂದರೆ ಗಜೇಂದ್ರ ಮೋಕ್ಷದ ಪ್ರಸಂಗ. ಈ ಪ್ರಸಂಗ ಭಾಗವತಾದಿಗಳಲ್ಲಿ ಸುಪ್ರಸಿದ್ಧವಾಗಿದೆ. ಗಜೇಂದ್ರನು ಹಾಹಾ ಎಂಬ ಗಂಧರ್ವನ ಅವತಾರವಾದರೆ ಮೊಸಳೆಯು ಹೂಹು ಎಂಬ ಗಂಧರ್ವನ ಅವತಾರ. ಈ ಪ್ರಸಂಗದಲ್ಲಿ ಗಜೇಂದ್ರನ ಮೋಕ್ಷದೊಂದಿಗೆ ಆ ಮೊಸಳೆಯ ಮೋಕ್ಷವೂ ಆಯಿತು ಎಂಬ ವಿಶೇಷ. ಹಿರಣ್ಯಕ ಅಂದರೆ ಹಿರಣ್ಯಕಶಿಪು, ಅವನ ಪುತ್ರ ಪ್ರಹ್ಲಾದ, ಬಾಲಕ ಪ್ರಹ್ಲಾದ ಬಗೆಬಗೆಯಿಂದ ಹಿಂಸಿಸಿ ಮಗನ ವೈಷ್ಣವ ನಿಷ್ಠೆಯನ್ನು ತಪ್ಪಿಸಲು ಹಿರಣ್ಯಕಶಿಪು ಮಾಡಿದ ಪ್ರಯತ್ನ ವಿಶ್ವ ಪ್ರಸಿದ್ಧವಾಗಿದೆ. ಆದರೆ ಪ್ರಹ್ಲಾದನ ಪ್ರಾರ್ಥನೆಗೆ ಓಗೊಟ್ಟು ಪರಮಾತ್ಮ ನರಸಿಂಹ ರೂಪದಿಂದ ಬಂದು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಪ್ರಹ್ಲಾದನಿಗೆ ಪಟ್ಟಗಟ್ಟಿ ಉದ್ಧರಿಸಿದ್ದಾನೆ. ಇದು ಮಹಾಭಾಗವತ, ಶ್ರೀಮದ್ಭಾಗವತ, ವಿಷ್ಣು ಪುರಾಣ, ನರಸಿಂಹ ಪುರಾಣ ಅನೇಕ ಗ್ರಂಥಗಳಲ್ಲಿ ಬಂದ ಪ್ರಸಿದ್ಧವಾದ ಕಥೆ. ಇನ್ನು ಶಕಟಾಸುರನ್ನು ಸಂಹರಿಸುವ ಪ್ರಸಂಗ ಶ್ರೀಕೃಷ್ಣನ ಬಾಲಲೀಲೆಗಳಲ್ಲಿ ಒಂದು. ಶಕಟಾಸುರ ಸ್ವಭಾವ ದುಷ್ಟನಾಗಿ ತಾಮಸ ಜೀವಿ. ಶ್ರೀಕೃಷ್ಣವನ್ನು ಸಂಹರಿಸಿ ಲೋಕ ಕಲ್ಯಾಣ ಮಾಡಿದ ವಿವರ ಭಾಗವತದಲ್ಲಿ ಬಂದಿದೆ. ಕಂಸನನ್ನು ಸಂಹರಿಸಿ ಅಂತ ಹೇಳ್ತಾ ಇದ್ದಾರೆ. ಜರಾಸಂಧನ ಸೊಕ್ಕನ್ನು ಶ್ರೀಕೃಷ್ಣ ಮುರಿದಿದ್ದು ಅಂದಿನ
ವಿಜಯಗಳಲ್ಲಿ ಒಂದು. ಜರಾಸಂಧ ವಿಪ್ರಚಿತ್ತಿ ಎಂಬ ಅಸುರನ ಅವತಾರವಾದರೆ ಕಂಸ ಕಾಲನಿ ಎಂಬ ಅಸುರನ ಅವತಾರ. ಕಂಸನಿಗೆ ಇದ್ದಿದ್ದು ಬ್ರಹ್ಮನ ವರವಾದರೆ ಜರಾಸಂಧನಿಗೆ ಇದ್ದಿದ್ದು ಬ್ರಹ್ಮ, ಶಿವ, ದುರ್ವಾಸ ಮುನಿ ಹಾಗೂ ಚಂಡ ಕೌಶಿಕರ ವರವಿತ್ತು. ಜರಾಸಂಧನ ಪುತ್ರಿಯರಾದ ಅಸ್ಥಿ, ಪ್ರಾಸ್ಥಿ ಕಂಸನ ಪತ್ನಿಯರಾಗಿದ್ದರು. ಅವರು ಕಂಸನ ಸಂಹಾರದಿಂದಾಗಿ ಅವರಿಬ್ಬರು ಕಂಸನ ಮನೆಯಿಂದ ಹೊರಟು ತಂದೆಯ ಮನೆಯನ್ನು ಸೇರುವಂತಾಯಿತು. ಕೆರಳಿದ ಜರಾಸಂಧ ಪ್ರತಿ ಬಾರಿ 23 ಅಕ್ಷೋಹಿಣಿ ಸೈನ್ಯದೊಂದಿಗೆ ಒಟ್ಟು 18 ಬಾರಿ ಶ್ರೀಕೃಷ್ಣನ ಮೇಲೆ ಆಕ್ರಮಣ ಮಾಡಿದ್ದಾನೆ. ಆದರೆ ಪ್ರತಿ ಬಾರಿಯೂ ಶ್ರೀಕೃಷ್ಣ ಅವನ ಸೇನೆಯನ್ನು ಸಂಪೂರ್ಣ ನಾಶ ಮಾಡಿ ಅವನನ್ನು ಪುನಃ ಸೇನಾರ್ಜನೆಗೆಂದು ಕಳುಹಿಸಿಕೊಡ್ತಾ ಇದ್ದ. ಕೊನೆಗೆ ಭೀಮಸೇನಿಂದ ಅವನನ್ನು ಸಹ ಸಂಹರಿಸಿದ. ಇಲ್ಲಿ ಮಗಧ ಅಂದರೆ ಮಗಧ ದೇಶದ ಅಧಿಪತಿಯಾದ ಜರಾಸಂಧ ಅಂತ ಅರ್ಥ. ಖರಹರಣವನ್ನು ಎಂಬುದಕ್ಕೆ ಖರಾಸುರನ ದೇಹವನ್ನು ಅಂತ ಅರ್ಥ ಮಾಡ್ಬೋದು. ಈ ಖರಾಸುರನು ರಾವಣನ ತಮ್ಮ. ದಂಡಕಾರಣ್ಯದಲ್ಲಿ 14,000 ರಾಕ್ಷಸ ಸೇನೆಯೊಂದಿಗೆ ಇದ್ದ. ಶ್ರೀರಾಮನಿಂದ ಇವನು ಸಪರಿವಾರವಾಗಿ ಹತನಾಗಿದ್ದ ವಿವರ ರಾಮಾಯಣದಲ್ಲಿ ಬಂದಿದೆ. ರಾಮಾಯಣದ ಖರ ಇವನಾದರೆ ಭಾಗವತದ ಖರ ಧೇನುಕಾಸುರ. ಇವರಿಬ್ಬರನ್ನು ಶ್ರೀಹರಿ ಕ್ರಮವಾಗಿ ಶ್ರೀರಾಮ ಶ್ರೀಕೃಷ್ಣ ರೂಪದಿಂದ ಸಂಹಾರ ಮಾಡಿದ ವಿವರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಖರಹರಣವನ್ನು ಹಿಂಗಿಸಿದೆ ಅಂತ. ಇದು ಕನಕದಾಸರ ಕೌಶಲ್ಯ ತೋರಿಸುತ್ತೆ ಎಷ್ಟು ಅಪೂರ್ವವಾಗಿದೆ ಅಂತ. ಈ ಪದ್ಯದಲ್ಲಿ ಕರಿ, ಮಕರಿ, ತರಿ, ತರಳ, ದುರಳ, ಮುರಿದು, ಹರ, ಹರಣ ಮೊದಲಾದ ಪದಗಳಲ್ಲಿ ಅನುಪ್ರಾಸ ಅತ್ಯಂತ ರೋಚಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಶಿಶುತನದ ಸಾಮರ್ಥ್ಯದಲ್ಲಿ ಕೆಲರಸುರರನ್ನು ಸಂಹರಿಸಿ ಚಕ್ರವ ಬಿಸಿಟು ಯೌವನ ಕಾಲದಲ್ಲಿ ಆ ಪಾಂಡು ಸುತರಿಂದ ವಸುಮತಿಯ ಭಾರವನೆಳುಹಿ ಸಾಹಸದಿ ಮೆರೆದವನಾಗಿ ನೀ ಮೆಚ್ಚಿಸಿದ ತ್ರಿಜಗವನ್ನೆಲ್ಲ ರಕ್ಷಿಸು ನಮ್ಮ ನನವರತ. ಶಿಶುತನದ ಸಾಮರ್ಥ್ಯದಲ್ಲಿ ಕೆಲವು ಅಸುರರನ್ನು ಚಕ್ರವನ್ನು ಪ್ರಯೋಗಿಸದೆ ಸಂಹರಿಸಿದೆ. ಮುಂದೆ ಯೌವನ ಕಾಲದಲ್ಲಿ ನೀನೇ ಹಾಗೆ ಅಸುರನ್ನು ಸಂಹಾರ ಮಾಡಿದೆ. ಮುಂದೆ ಪಾಂಡುಪುತ್ರರಾದ ಭೀಮಾರ್ಜುನರಿಂದ ಭೂಮಿಯ ಭಾರವನ್ನು ಇಳಿಸಿ ಸಾಹಸವನ್ನು ಮೆರೆದವನಾದೆ. ಅಂತಹ ನೀನು 3 ಲೋಕಗಳನ್ನೆಲ್ಲ ಮೆಚ್ಚಿಸಿದೆ. ಅಂತಹ ಪರಮಾತ್ಮ ನಮ್ಮನ್ನು ಸದಾ ರಕ್ಷಿಸು ಅಂತ ಬೇಡ್ಕೋತಾ ಇದ್ದಾರೆ. ಶ್ರೀಕೃಷ್ಣ ರೂಪದಲ್ಲಿ ಪರಮಾತ್ಮನು ಮಾಡಿದ ಭೂಭಾರಹರಣ ಕಾರ್ಯದ ವಿವರ ಈ ಪದ್ಯದಲ್ಲಿ ಬಂದಿದೆ. ಶಿಶುವಾಗಿದ್ದಾಗಲೇ ಶ್ರೀಕೃಷ್ಣ ಅನೇಕ ಅಸುರರನ್ನು ಸಂಹರಿಸಿದ ಎಂಬುದನ್ನು ಭಾಗವತದಲ್ಲಿ ಪ್ರಸಿದ್ಧವಿದೆ. ಇದು ಶ್ರೀಕೃಷ್ಣನಿಗೆ ಬಾಲ ಯೌವನಾದಿ ಯಾವುದೇ ಕಾರಣದಿಂದಲೂ ಶಕ್ತಿ ವ್ಯತ್ಯಾಸ ಸರ್ವಥಾ ಇಲ್ಲ ಅನ್ನುವುದಕ್ಕೆ ನಿದರ್ಶನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬಾಲ್ಯದಲ್ಲೇ ಇರಲಿ ಯೌವನದಲ್ಲೇ ಇರಲಿ ಅವನ ಶಕ್ತಿ ಅಷ್ಟೇ ಇರುತ್ತೆ. ಪೂತನೆ, ಶಕಟಾಸುರ, ತೃಣಾವರ್ತ ಈ 3 ಶ್ರೀಕೃಷ್ಣ ಇದ್ದಾಗಲೇ ಹತ ಮಾಡಿದ್ದಾನೆ. ಮಹಾದೈತ್ಯರಾಗಿದ್ದ ಇವರನ್ನು. ಇವರಿಗೆ ವಿಶೇಷ ವರಗಳು ಇದ್ದರೂ ಸಹ ಮಹಾಭಾರತಾತ್ಮನಲ್ಲಿ ಬಂದಿದೆ. ಅವರು ಸ್ವಭಾವತಃ ಅಸುರರು, ವಯಸ್ಸಿನಲ್ಲಿ ಹಿರಿಯರು, ವರಬರದ ರಕ್ಷಣೆ ಹೊಂದಿದ್ದರೂ ಅಂತಹ ಅಸುರರನ್ನು ಶಿಶುವಾಗಿದ್ದಾಗಲೇ ಸಂಹರಿಸುವ ಮೂಲಕ ಶ್ರೀಕೃಷ್ಣ ತನ್ನದು ಅಸಾಮಾನ್ಯ ಸಾಮರ್ಥ್ಯ ಎಂಬುದನ್ನು ಲೋಕಕ್ಕೆ ತಿಳಿಸಿಕೊಟ್ಟಿದ್ದಾನೆ. ಶಿಶುತನದಿಂದ ಯೌವನದವರೆಗಿನ ಮಧ್ಯಕಾಲದಲ್ಲೂ ಸಹ ಶ್ರೀಕೃಷ್ಣ ವತ್ಸಾಸುರ, ಅರಿಷ್ಟಾಸುರ, ವ್ಯೋಮಾಸುರ, ಕೇಶಿ ಮೊದಲಾದ ಅನೇಕ ರಾಕ್ಷಸರನ್ನು ಸಂಹರಿಸಿದ್ದಾನೆ ಅಂತ ತಿಳ್ಕೋಬೇಕು. ಇವರಲ್ಲಿ ಅತ್ಯಂತ ಮುಖ್ಯನಾದವನು ಕಂಸ. ಬ್ರಹ್ಮವರದಿಂದ ಅವಧ್ಯ ನೆನೆಸಿದ ಅವನನ್ನು ಶ್ರೀಕೃಷ್ಣ ಸಂಹರಿಸಿದಾಗ ಅವನ ವಯಸ್ಸು 10 ಮಾತ್ರ ಇತ್ತು. 10 ವರ್ಷವನ್ನು ಮಾತ್ರ ಅವನು. ಇದು ಶ್ರೀಕೃಷ್ಣನ ಬ್ರಹ್ಮಾದಿ ದೇವತೆಗಳಿಗಿಂತ
ಹೆಚ್ಚಿನ ಹಿರಿಮೆಯ ಉತ್ತಮ ನಿದರ್ಶನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಜಾತಃ ಕಂಸವದಾರ್ಥಾಯ ಎಂಬ ಶ್ರೀಕೃಷ್ಣನ ಅರ್ಘ್ಯ ಮಂತ್ರದಲ್ಲಿ ಇದು ಬಂದಿದೆ. ಈ ಅಸುರರ ಸಂಹಾರದೊಂದಿಗೆ ಬಾಲ್ಯದಲ್ಲಿಯೇ ಶ್ರೀಕೃಷ್ಣ ಕಾಲಿಯ ಮಥನ ಮಾಡಿದ್ದಾನೆ, ಗೋವರ್ಧನ ಉದ್ಧಾರ ಮಾಡಿದ್ದಾನೆ, ಅನೇಕ ಲೋಕೋತ್ತರ ಕಾರ್ಯಗಳನ್ನು ಸಹ ಮಾಡಿದ್ದಾನೆ ಅಂತ ಹೇಳಿ ಇಲ್ಲಿ ಸೂಚಿಸ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಗಳನ್ನು ಶ್ರೀಕೃಷ್ಣ ಚಕ್ರವನ್ನು ಪ್ರಯೋಗಿಸದೆ ಲೀಲಾಜಾಲವಾಗಿ ಸಾಧಿಸಿದ ಎಂಬೊಂದು ಮತ್ತೊಂದು ಗಮನಿಸಬೇಕಾದ ಅಂಶ ಅಂತ ಹೇಳ್ತಾ ಇದ್ದಾರೆ. ಚಕ್ರ ಮಾತ್ರವಲ್ಲದೆ ಗದೆ, ಬಿಲ್ಲು, ಬಾಣ ಮೊದಲಾದ ಯಾವ ಆಯುಧವನ್ನು ಪರಮಾತ್ಮ ಶ್ರೀಕೃಷ್ಣ ಉಪಯೋಗಿಸಿಲ್ಲ. ಆ ಕಾಲದ ಮಹಾದೈತ್ಯರನ್ನು ಶ್ರೀಕೃಷ್ಣ ಸಂಹರಿಸಿದ್ದು ಮೇಲ್ನೋಟಕ್ಕೆ ಅವನ ಪಾರಮ್ಯವನ್ನು ಸ್ಫುಟಪಡಿಸುವಂತಹ ಅತ್ಯಂತ ಮುಖ್ಯವಾದ ಅಂಶ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಯೌವನ ಕಾಲದಲ್ಲಿ ಜರಾಸಂಧನನ್ನು ಅವನು 18 ಬಾರಿ ತಂದಿದ್ದ 23 ಅಕ್ಷೋಹಿಣಿ ಸೇನೆಯನ್ನು ನಾಶಪಡಿಸಿ ಅವನನ್ನು ಪರಾಭವಗೊಳಿಸಿದ್ದಾನೆ. ನರಕಾಸುರ ಮೊದಲಾದನು ಸಂಹಾರ ಮಾಡಿದ್ದಾನೆ. ಸ್ವರ್ಗಲೋಕಕ್ಕೆ ಹೋಗಿ ಇಂದ್ರಾದಿ ದೇವತೆಗಳನ್ನು ಪರಾಭವಗೊಳಿಸಿ ಪಾರಿಜಾತ ವೃಕ್ಷವನ್ನು ದ್ವಾರಕೆಯಲ್ಲಿ ಸ್ಥಾಪನೆ ಮಾಡಿದ್ದಾನೆ. ಮುಂದೆ ಶ್ರೀಕೃಷ್ಣ ಭೀಮಾರ್ಜುನಾದಿಗಳ ಪಾಂಡವರ ಮೂಲಕ ರಾಜಸೂಯಾಗದ ಪ್ರಸಂಗದಲ್ಲಿ 4 ದಿಕ್ಕುಗಳ ದಿಗ್ವಿಜಯವನ್ನು ಮಾಡಿಸಿದ್ದಾನೆ. ಅಸಂಖ್ಯ ಅಸುರರನ್ನು ನಾಶಪಡಿಸಿದ್ದಾನೆ. ಮುಖ್ಯವಾಗಿ ದುರ್ಯೋಧನಾದಿ ಮಹಾದೈತ್ಯರನ್ನು ಭೀಮಸೇನನಿಂದಲೂ ಜಯದ್ರಥ ಮೊದಲಾದವರನ್ನು ಅರ್ಜುನನು ನಾಶಪಡಿಸಿದ ಆ ಮೂಲಕ ಭೂಭಾರವನ್ನು ಪರಿಹರಿಸಿದ್ದಾನೆ. ಭೂಭಾರೋತ್ತಾರಣಾಯಚ ಅಂತ ಹೇಳ್ತಾ ಇದ್ದಾರೆ. ಪಾಂಡವರ ಮೂಲಕ ಮಾಡಿಸಿದ ಭೂಭಾರಣ ಕಾರ್ಯದಲ್ಲೂ ಶ್ರೀಕೃಷ್ಣ ಚಕ್ರವನ್ನು ಪ್ರಯೋಗಿಸಿಲ್ಲ. ಚಕ್ರವ ಬೆಸಿಟು ಎಂಬ ಇಲ್ಲಿಯ ಮಾತು ಅತ್ಯಂತ ಗಮನಾರ್ಹವಾಗಿದೆ. ಶ್ರೀಕೃಷ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರ ಮೊದಲಾದ ಆಯುಧಗಳನ್ನು ಹಿಡಿಯದೆ ಅರ್ಜುನನ ಸಾರಥಿಯಾಗಿ ರಥದಲ್ಲಿ ಕುಳಿತಿದ್ದೇ ಸಮಸ್ತ ಕುರುಸೇನೆಯ ನಾಶವನ್ನು ಭೀಮಾರ್ಜುನನಿಂದ ಮಾಡಿಸಿದ್ದಾನೆ ಅಂತ ಇಲ್ಲಿ ತಿಳ್ಕೋಬೇಕು. ಇಲ್ಲಿ ಚಕ್ರ ಅನ್ನೋದು ಉಪಲಕ್ಷಕ. ಗದಾ ಮೊದಲಾದ ಯಾವ ಆಯುಧವನ್ನು ಹಿಡಿಯಲಿಲ್ಲ ಪರಮಾತ್ಮ. ಇಂತಹ ತನ್ನ ಕಾರ್ಯಗಳ ಮೂಲಕ ಶ್ರೀಕೃಷ್ಣ 3 ಲೋಕಗಳಲ್ಲೂ ತನ್ನ ಸಾಮರ್ಥ್ಯವನ್ನು ಮೆರೆದಿದ್ದಾನೆ ಅಂಥೇಳಿ ತ್ರಿಜಗದ್ವಂದ್ಯ ಅಂತ ಹೇಳ್ತಾ ಇದ್ದಾರೆ. ಯೌವನದಲ್ಲಿ ಎಂಬುದನ್ನು ಪಾಂಡುಸುತರಿಂದ ವಸುಮತಿಯ ಭಾರವನ್ನು ಎಳೆಯದ ಎಂಬುದಕ್ಕೆ ಅನ್ವಯಿಸುವಂತಿಲ್ಲ. ಕಾರಣ ಶ್ರೀಕೃಷ್ಣ ಆ ಕಾರ್ಯವನ್ನು ಮಾಡಿಸಿದಾಗ ಅದು ಯೌವನವಾಗಿರಲಿಲ್ಲ ಎಂಬುದು ಭಾರತದಿಂದ ಬಂದಿದೆ. ಶೈಶವ, ಬಾಲ್ಯ, ಯೌವನ ಹೀಗೆ ಪ್ರತಿಯೊಂದು ಹಂತದಲ್ಲಿಯೂ ಮಹಾದೈತ್ಯರನ್ನು ಕೇವಲ ತನ್ನ ಸಾಮರ್ಥ್ಯದಿಂದ ಸಂಹರಿಸಿದ ಶ್ರೀಕೃಷ್ಣದು ದೇಶ ಕಾಲಗಳಿಗೆ ಅತೀತವೆನಿಸುವ ಅಸಾಮಾನ್ಯವಾದ ಹಿರಿಮೆ ಅಂತ ಹೇಳ್ತಾ ಇದ್ದಾರೆ. ದೇಶೇಶು ಕಾಲೇಶು ಸ ಏಕಃ ಪರಮೇಶ್ವರಃ. ಎಲ್ಲ ಕಾಲದಲ್ಲಿ ಅವನೊಬ್ಬನೇ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ. ವಸುಮತಿ ಅಂತಂದರೆ ಭೂಮಿ ಅಪಾರವಾದ ಸಸ್ಯ ಸಂಪತ್ತು ನೀಡುವ ಕಾರಣದಿಂದ ಅದು ವಸುಮತಿ. ಅದರಂತೆ ತನ್ನ ಗರ್ಭದಲ್ಲಿಯೂ ಸಹ ಅಪಾರವಾದ ಸುವರ್ಣ ಮೊದಲಾದ ನಿಕ್ಷೇಪ ಹೊಂದಿರುವ ಕಾರಣದಿಂದಲೂ ಅವಳು ವಸುಮತಿ. ಸಮುದ್ರವು ಇಂತಹ ಕಾರಣದಿಂದ ರತ್ನಾಕರ ಅಂತ ಅನಿಸ್ಕೊಂಡಿದೆ. ಭೂಮಿ ವಸುಮತಿ ಅಂತ ಅನಿಸ್ಕೊಂಡಿದೆ. ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಹೀಗೆ ಸರ್ವಾವಸ್ಥೆಗಳಲ್ಲಿಯೂ ಸಕಲ ಬಗೆಯ ಅಸುರರನ್ನು ಸಂಹರಿಸಿದ ಶ್ರೀಕೃಷ್ಣ ನಮ್ಮನ್ನು ಸದಾ ರಕ್ಷಿಸಲಿ ಅಂಥೇಳಿ ಸುಂದರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ವಸು ಅಂದರೆ ಸಂಪತ್ತು, ಐಶ್ವರ್ಯ, ಜಲ ಮೊದಲಾದ ಬಗೆ ಬಗೆಯ ಅಪಾರ ಸಂಪತ್ತನ್ನು ಹೊಂದಿರುವುದರಿಂದ ಭೂಮಿಗೆ ವಸುಮತಿ ಅಂತ ಹೆಸರು ಸಾರ್ಥಕ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಬೆಳೆಯುವ ಬೈರು ಬದುಕು ನೀಡುವ ಅಪೂರ್ವ ಸಂಪತ್ತನ್ನು ಹೊಂದಿದೆ. ಮಣ್ಣನ್ನು ಚಿನ್ನ ಎನ್ನುವ ಕರೆಯುವ ಮಾತಿನಲ್ಲಿಯೂ ಸಹ ಅರ್ಥ ತುಂಬಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿರಿ, ಒಂದೊಂದು ಪದ್ಯದಲ್ಲಿಯೂ
ಆ ಪರಮಾತ್ಮನ ಸರ್ವೋತ್ತಮತ್ವವನ್ನು ಹಿರಿಮೆಯನ್ನು ಹೇಳುತ್ತಾ, ಅಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸಪ್ಪ, ನಮ್ಮ ಮೇಲೆ ಅನುಗ್ರಹ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿಮೆನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ.